ಸದನದಲ್ಲಿ ಮುಂದಿನ ಸಿಎಂ ಕುರ್ಚಿ ಜಟಾಪಟಿ ನಡೆದಿದೆ. ಹೈಕಮಾಂಡ್ ಹೇಳೋವರೆಗೂ ನಾನೇ ಸಿಎಂ ಅಂತ ಹೇಳಿ ವಿಧಾನಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕುರ್ಚಿ ಕದನ ಮುಂದುವರಿಯುವ ಲಕ್ಷಣಗಳು ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಇನ್ನೂ ಕೂಡ ಈ ಕುರ್ಚಿಯ ವಿಚಾರದಲ್ಲಿ ಮಾತುಕತೆಗಳು ಮುಂದುವರಿತಾನೇ ಇದೆ. ಕುರ್ಚಿ ಜಟಾಪಟಿ ಕಂಟಿನ್ಯೂ ಆಗ್ತಾನೆ ಇದೆ. ಅದು ಇದೀಗ ಸದನದಲ್ಲೂ ಕೂಡ ಇವತ್ತು ಮುಂದುವರಿಯಿತು. ಹೈಕಮಾಂಡ್ ಹೇಳೋವರೆಗೂ ನಾನೇ ಸಿಎಂ ಅಂತ ಹೇಳಿದ್ರು ಸಿಎಂ ಸಿದ್ದರಾಮಯ್ಯ. ಡಿಕೆಶಿ ಸಿಎಂ ಆದ್ರೆ ಖುಷಿ ಅಂತ ಹೇಳಿ ಅಂತ ಬಿಜೆಪಿಯವರು ಕೇಳ್ತಾರೆ. ಆಗ ನಮ್ಮಲ್ಲಿ 224 ಜನರು ಇದ್ದಾರೆ, ಎಲ್ರು ಕೂಡ ಅರ್ಹರೇ, ಯಾರೇ ಸಿಎಂ ಆದ್ರೂ ಖುಷಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳ್ತಾರೆ. ಈ ಮೂಲಕ ಡಿಕೆಶಿ ಸಿಎಂ ಆಗಬೇಕು, ಡಿಕೆಶಿ ಅವರು ಸಿಎಂ ಆದ್ರೆ ಖುಷಿ, ಆ ವಿಚಾರ ಎಲ್ಲೂ ಕೂಡ ಅವರು ಪ್ರಸ್ತಾಪ ಮಾಡಿದೆ. ಎಲ್ಲರೂ ಅರ್ಹರೇ ಅಂತ ಹೇಳುವುದರ ಮೂಲಕ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಹೇಳುವವರೆಗೂ ನಾನೇ ಸಿಎಂ ಅಂತ ಹೇಳಿ ಈ ಮೂಲಕ ಡಿಕೆ ಶಿವಕುಮಾರ್ ಅವರ ಕನಸಿಗೆ ಆಸೆಗೆ ಮತ್ತೆ ತಣ್ಣೀರು ಎರಚಿದ ಹಾಗೆ ಆಗಿದೆ ಅವರ ಈ ಒಂದು ಸ್ಟೇಟ್ಮೆಂಟ್. ಎಲ್ಲೂ ಕೂಡ ಡಿಕೆಶಿ ಹೆಸರನ್ನ ಪ್ರಸ್ತಾಪ ಮಾಡಲ್ಲ, ಎಲ್ಲೂ ಕೂಡ ಡಿಕೆಶಿ ಸಿಎಂ ಆಗಲಿ ಅಂತ ಹೇಳಿಲ್ಲ. ಇಂತಹ ಸಂದರ್ಭದಲ್ಲಿ ಈ ಹಿಂದೆ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ಅವರು 6 ವರ್ಷ ಪೂರೈಸಿದ ಸಂದರ್ಭದಲ್ಲೂ ಕೂಡ ಇವರು ಟ್ವೀಟ್ ಮಾಡಿ ಶುಭ ಹಾರೈಸಿದ್ರು. ಆಗ್ಲೂ ಕೂಡ 2028ರ ವಿಚಾರವನ್ನ ಪ್ರಸ್ತಾಪಿಸಿದ್ರೆ ಹೊರತು ಅದಕ್ಕಿಂತ ಮುಂಚೆನೆ ಸಿಎಂ ಆಗ್ಲಿ ಅನ್ನುವ ವಿಷಯನ್ನು ಕೂಡ ಮಾಡಿರ್ಲಿಲ್ಲ. ಹಾಗಾಗಿ ಇವತ್ತು ಕೂಡ ಸಿಎಂ ಸಿದ್ದರಾಮಯ್ಯ 224 ಶಾಸಕರು ಕೂಡ ಸಿಎಂ ಆಗೋದಕ್ಕೆ ಅರ್ಹರೇ ಅಂತ ಹೇಳಿಕೆಯನ್ನು ಸಂತೋಷ ಪಡೋದು. ನಾನು ಅವ್ರದೇ ಡೌಟ್ ಆಗ್ಬಿಟ್ಟೈತೆ. ಈಗ ಫೋಟೋ ತೆಗೆಸ್ಬಿಟ್ರಲ್ಲ, ಅವ್ರದೇ ಡೌಟ್ ಆಗ್ಬಿಟ್ಟೈತೆ. ಯಾವಾಗ ಹೋಗ್ತಾರೋ ಅನ್ಬಿಟ್ಟು ಡೌಟ್ ಆಗ್ಬಿಟ್ಟೈತೆ. ಫೋಟೋ ಎಲ್ಲ 5 ವರ್ಷಕ್ಕೊಂದ್ಸರಿ ಮಾಡೋದು. ಅವಧಿ ಮುಗೀತು ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಬಿಟ್ಟವ್ರು. ಅವರು ಒಂದು ಫೋಟೋ ಹಾಲಲ್ಲಿ ಹಾಕಕ್ಕೆಲ್ಲ ರೆಡಿ ಮಾಡಿದ್ದಾರೆ. ಹೊಸ ಬಾಗಿಲು, ಹೊಸ ಕಿಟಕಿ ಎಲ್ಲ ಮಾಡಿಸ್ತಾ ಇದ್ದಾರೆ. ಯಾವಾಗ ಹೋಗ್ತಾರೆ ಅದಾನ ಹೇಳ್ಬಿಡಿ, ಎಲ್ಲ ಹೋಗ್ಲಿ. ಆಯ್ತು ಆಯ್ತು, ಅವ್ರೇನು ಹೋಗಲ್ಲ. ಅವರು 28ಕ್ಕೂ ಗೆಲ್ತಾರೆ, 28ಕ್ಕೂ ಗೆದ್ದೇ ಗೆಲ್ತಾರೆ. ಅವ್ರು ಇಲ್ಲಿವರೆಗೆ ನಿಂತ್ಕೊತಾರೆ, ಅಲ್ಲಿವರೆಗೂ ಗೆದ್ದೇ ಗೆಲ್ತಾರೆ. ಹೈಕಮಾಂಡ್ ಎಲ್ಲಿವರೆಗೆ ತೀರ್ಮಾನ ಮಾಡ್ತಾರೆ ಅಲ್ಲಿವರೆಗೆ ಇರ್ತಾರೆ. ನೀನ್ ನೋಡಪ್ಪ, ನೀನ್ ಏನೇ ಕಿತಾಪತಿ ಮಾಡಿದ್ರು ಕೂಡ, ಮಾನ್ಯ ಅಶೋಕ್ ಅವರೇ, ಕಿತಾಪತಿ ಮಾಡಿದ್ರು ಕೂಡ ಅಥವಾ ನೀವು ಏನೇ ಅವ್ರು ಜಾಕ್ ಹಾಕಿ ಎತ್ತಿದ್ರು ಕೂಡ ಅವರು ಏನಿಗೆ ಹೇಳೋದಿಲ್ಲ. ನಿನ್ನ ಕಿತಾಪತಿಗೆಲ್ಲ ಅವರು ಯಾವತ್ತೂ ಕೂಡ ಮನ್ನಣೆ ಕೊಡಲ್ಲ. ಅಲ್ಲ, ಅವ್ರ ಕನಸುಗಳು ಕನಸುಗಳು ಇದ್ದೇ ಇರ್ತವೆ. ನಿನಗೂ ಕನಸುಗಳು ಇದ್ದಾವಲ್ಲ, ಮುಖ್ಯಮಂತ್ರಿ ಆಗ್ಬೇಕು ಅಂತ ಕನಸಿಲ್ಲ ನಿನ್ಗೆ? ಇದೇ ಇಲ್ವೋ? ಆಗ್ಲಿ ಪಾಪ, ನನ್ಗೇನ್ ಸಂತೋಷ ಪಡೋನು ನಾನು. ನೀನ್ ಮುಖ್ಯಮಂತ್ರಿ ಆದ್ರೂ ಸಂತೋಷ ಪಡೋನು ನಾನು. ಅಲ್ಲ ಸರ್, ಅರವಿಂದ ಬೆಲ್ಲದ ಮುಖ್ಯಮಂತ್ರಿ ಆದ್ರೂ ಕೂಡ ಸಂತೋಷ ಪಡೋನು. ಇವನು ಅಶೋಕ್ ಮುಖ್ಯಮಂತ್ರಿ ನೋಡಿ, ವಿಜಯೇಂದ್ರ ಕಾಯ್ಕ ಕೂತಿದ್ದಾರೆ. ವಿಜಯೇಂದ್ರ ಯಾರಿಗೂ ಬಿಡಲ್ಲ. ಸರಿ, ಡಿ.ಕೆ. ಶಿವಕುಮಾರ್ ಆದ್ರೂ ಮುಖ್ಯಮಂತ್ರಿ ಆದ್ರೂ ಖುಷಿ ಪಡ್ತೀನಿ ಅಂತ ಹೇಳಿಲ್ಲ ಒಂದ್ಸರಿ. ನೀವು ಬರೀ ನಮ್ದು ಮಾತ್ರ ಹೇಳ್ತಿದ್ರಲ್ಲ. ನೋಡಪ್ಪ, ಹೈಕಮಾಂಡ್ ಎಲ್ಲಿವರೆಗೆ ತೀರ್ಮಾನ ಮಾಡ್ತದೆ, ಹೈಕಮಾಂಡ್ ತೀರ್ಮಾನ ಮಾಡೋದು ಅಲ್ಲಿವರೆಗೂ ನಾನೇ ಮುಖ್ಯಮಂತ್ರಿ. ಈಗ ನೀರ್ ಕುಡ್ಸೋದು ಕಲ್ತ್ಬಿಟ್ಟಿದ್ದಾರೆ, ತಂದೆಯವ್ರು ಕಲ್ಸ್ಬಿಟ್ಟಿದ್ದಾರೆ. ಸರ್, ನೀರ್ ಕುಡ್ಸಿ ನಮ್ಮನ್ನು ಈಗ ಡಿ.ಕೆ. ಶಿವಕುಮಾರ್ಗೂ ಒಂದು ಗತಿ ಆತತೆ ಅನ್ಸುತ್ತೆ. ಅಲ್ಲ, ಅಶೋಕ್ ಮುಖ್ಯಮಂತ್ರಿ ಆದ್ರೂ ಖುಷಿ, ನಾನು ಮುಖ್ಯಮಂತ್ರಿ ಆದ್ರೂ ಖುಷಿ, ಅರವಿಂದ್ ಬೆಲ್ಲದಾದ್ರೂ ಖುಷಿ, ಶಿವಕುಮಾರ್ ಆದ್ರೂ ಖುಷಿ ಅಂತ ಹೇಳಿ ಅಲ್ಲ ಒಂದ್ಸರಿ. ಯಾರಾದ್ರೂ ನಮ್ಮಲ್ಲಿ ಯಾರಾದ್ರೂ ಮುಖ್ಯಮಂತ್ರಿ ಆದ್ರು ಕೇಳಪ್ಪ, ನಮ್ಮಲ್ಲಿ 224 ಜನ MLA-ಗಳಿದ್ದಾರೆ. ಆ 224 ಕೂಡ 224 ಜನನು ಎಲಿಜಿಬಲ್. ಅವರಲ್ಲಿ ಯಾರು ಮುಖ್ಯಮಂತ್ರಿ ಆದ್ರೂ ಕೂಡ ಖುಷಿನೇ. ಅವ್ರದೇ ಡೌಟ್ ಆಗ್ಬಿಟ್ಟೈತೆ. ಈಗ ಫೋಟೋ ತೆಗೆಸ್ಬಿಟ್ರಲ್ಲ, ಅವ್ರದೇ ಡೌಟ್ ಆಗ್ಬಿಟ್ಟೈತೆ. ಯಾವಾಗ ಹೋಗ್ತಾರೋ ಅನ್ಬಿಟ್ಟು ಡೌಟ್ ಆಗ್ಬಿಟ್ಟೈತೆ. ಫೋಟೋ ಎಲ್ಲ 5 ವರ್ಷಕ್ಕೊಂದ್ಸರಿ ಮಾಡೋದು. ಅವಧಿ ಮುಗೀತು ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಬಿಟ್ಟವ್ರು. ಅವರು ಒಂದು ಫೋಟೋ ಹಾಲಲ್ಲಿ ಹಾಕಕ್ಕೆಲ್ಲ ರೆಡಿ ಮಾಡಿದ್ದಾರೆ. ಹೊಸ ಬಾಗಿಲು, ಹೊಸ ಕಿಟಕಿ ಎಲ್ಲ ಮಾಡಿಸ್ತಾ ಇದ್ದಾರೆ. ಯಾವಾಗ ಹೋಗ್ತಾರೆ ಅದಾನ ಹೇಳ್ಬಿಡಿ, ಎಲ್ಲ ಹೋಗ್ಲಿ. ಆಯ್ತು ಆಯ್ತು, ಅವ್ರೇನು
ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಈಗಾಗಲೇ ಸದನದಲ್ಲಿ ಈ ವಿಚಾರ ಇವತ್ತು ಕೂಡ ಚರ್ಚೆ ಆಯಿತು. ಆದರೆ ಸಿದ್ದರಾಮಯ್ಯ ಅವರು ಎಲ್ಲೂ ಕೂಡ ನಾನು ಇಳಿತೀನಿ ಸಿಎಂ ಕುರ್ಚಿಯಿಂದ ಅನ್ನೋದಾಗ್ಲಿ ಅಥವಾ DK ಶಿವಕುಮಾರ್ ಆಗ್ಲಪ್ಪ ಅಟ್ಲೀಸ್ಟ್ ಅನ್ನುವಂತಹ ಒಂದು ಪದವನ್ನ ಕೂಡ ಅಲ್ಲಿ ಹೇಳಲಿಲ್ಲ. ಹಾಗಾಗಿ ಈ ಒಂದು ವಿಚಾರದಲ್ಲಿ ಒಂದು ಕ್ಲಾರಿಟಿ ಇದ್ದ ಹಾಗೆ ಇದೆಯಾ? ಹಾಗಾದ್ರೆ ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯ ಅವರು ಸಿಎಂ ಕುರ್ಚಿಯನ್ನು ಬಿಟ್ಕೊಡೋದಿಲ್ಲ ಅಥವಾ DK ಶಿವಕುಮಾರ್ ಅವರು ಸಿಎಂ ಆಗೋದಿಲ್ಲ ಅನ್ನುವ ರೀತಿಯಾಗಿ ನವಿತಾ, ಇವತ್ತಿನ ಪ್ರಸಂಗ ನೋಡೋದಾದರೆ ಎಲ್ಲ ಒಂದು ಕಡೆ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನವನ್ನು ಬಿಟ್ಕೊಡಲ್ಲ ಅನ್ನೋ ಒಂದು ಸ್ಪಷ್ಟವಾದಂಥ ಒಂದು ಸಂದೇಶವನ್ನು ಕಳಿಸ್ತಂತಿದೆ. ಯಾಕಂದರೆ ಈಗಾಗಲೇ DK ಶಿವಕುಮಾರ್ ಭಾಳ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಒಂದಲ್ಲ ಒಂದು ದಿನ CM ಸಿದ್ದರಾಮಯ್ಯ ಅವರು ನನಗೆ ಅಧಿಕಾರವನ್ನು ಬಿಟ್ಕೊಡ್ಬೋದು ಅನ್ನುವಂಥದ್ದು ಹೈಕಮಾಂಡ್ ನಾಯಕರು ಕೂಡ ಹೇಳ್ಬೋದು. ಆಗ DK ಶಿವಕುಮಾರ್ ಅವರಿಗೆ ಅಂದರೆ ಸಿದ್ದರಾಮಯ್ಯ ಅವರು ಅಧಿಕಾರವನ್ನು ಬಿಟ್ಕೊಡ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ DK ಶಿವಕುಮಾರ್ ಕಾತುರದಿಂದ ಕಾಯ್ತಾ ಇದ್ದಾರೆ. ಆದರೆ ಈ ಒಂದು ವಿಚಾರ ಚರ್ಚೆಗೆ ಬಂದಂಥ ಸಂದರ್ಭದಲ್ಲಿ DK ಶಿವಕುಮಾರ್ ಅವರ ಹೆಸರು ಹೇಳಿದ್ದೇನೆ CM ಸಿದ್ದರಾಮಯ್ಯ ಅವರು ಎಲ್ಲ ಒಂದು ಕಡೆ ಬೇರೆ ಬೇರೆ ಸಚಿವರುಗಳು ಮತ್ತು ಶಾಸಕರ ಹೆಸರನ್ನು ಹೇಳೋದ್ರ ಮುಖಾಂತರವಾಗಿ ಅವರು ಮುಖ್ಯಮಂತ್ರಿ ಆಗ್ಬೋದು ಅನ್ನೊಂದು ವಿಚಾರವನ್ನು ಪ್ರಸ್ತಾಪವನ್ನು ಮಾಡೋದ್ರ ಮುಖಾಂತರವಾಗಿ ಎಲ್ಲ ಒಂದು ಕಡೆ DK ಶಿವಕುಮಾರ್ ಆಸೆಗೆ ಎಲ್ಲ ಒಂದು ಕಡೆ ತಣ್ಣೀರೇರಿಸುವಂಥ ಒಂದು ಕೆಲಸವನ್ನು ಕೂಡ ಮುಖ್ಯಮಂತ್ರಿಗಳು ಮಾಡಿರುವಂಥದ್ದು. ಸ್ವತಃ ಈ ಒಂದು ಮುಖ್ಯಮಂತ್ರಿಗಳ ನಡೆ ಸಾಕಷ್ಟು ಚರ್ಚೆಗೆ ಈಗಾಗಲೇ ಗ್ರಾಸವಾಗಿರುವಂಥದ್ದು. ಒಂದು ಕಡೆ ವಿಧಾನಸಭೆ ಕೂಡ ನಡೀತಾ ಇದೆ. ಬಜೆಟ್ ಮೇಲೆ ಮುಖ್ಯಮಂತ್ರಿಗಳು ಕೂಡ ಉತ್ತರವನ್ನು ಕೂಡ ಕೊಡ್ತಾ ಇರುವಂಥದ್ದು. ಬಜೆಟ್ ಮೇಲೆ ಚರ್ಚೆ ಆದಂಥ ಸಂದರ್ಭದಲ್ಲಿ ಸ್ಪೀಕರ್ UT ಖಾದರ್ ಅವರು ಅವಧಿಗೂ ಮುಂಚಿತವಾಗಿಯೇ ಫೋಟೋಶೂಟನ್ನು ಶಾಸಕರ ಜೊತೆ ಮಾಡ್ತಾ ಇರುವಂಥದ್ದು. ಸಹಜವಾಗಿಯೇ ಯಾವುದೇ ಸರ್ಕಾರ ಆದರೂ ಕೂಡ ಸ್ಪೀಕರ್ ಆದಂಥವರು 5 ವರ್ಷ ಪೂರ್ಣಗೊಳಿಸಿದ ಬಳಿಕವಾಗಿ ಶಾಸಕರ ಜೊತೆಗೆ ಫೋಟೋಶೂಟ್ ಮಾಡುವಂಥದ್ದು ಸಂಪ್ರದಾಯ. ಆದರೆ ಸ್ಪೀಕರ್ UT ಖಾದರ್ ಅವರು 3 ವರ್ಷ ಇದ್ದಂಥ ಸಂದರ್ಭದಲ್ಲೇ ಫೋಟೋಶೂಟನ್ನು ಮಾಡೋದ್ರ ಮುಖಾಂತರವಾಗಿ ಎಲ್ಲ ಒಂದು ಕಡೆ ನಾಯಕತ್ವ ಬದಲಾವಣೆ ಒಂದು ಚರ್ಚೆಗೆ ಈಗಾಗಲೇ ನಾಂದಿಡಿರುವಂಥದ್ದು. ಒಂದು ವೇಳೆ ಏನಾದರೂ ಸ್ಪೀಕರ್ UT ಖಾದರ್ ಅವರು ಅಂದರೆ 3 ವರ್ಷ ಆದ ಬಳಿಕವಾಗಿ ಅಧಿವೇಶನ ಆದ ಬಳಿಕವಾಗಿ ಸಂಪುಟ ಪುನರಚನೆ ಆಗ್ಬೋದು ಅಥವಾ ನಾಯಕತ್ವ ಬದಲಾವಣೆ ಆಗ್ಬೋದು ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಅಂಥ ಸಂದರ್ಭದಲ್ಲಿ ಸ್ಪೀಕರ್ UT ಖಾದರ್ ಅವರು ಸ್ಪೀಕರ್ ಸ್ಥಾನದಿಂದ ಇಳಿಯೋದ್ರ ಮುಖಾಂತರವಾಗಿ ಮಂತ್ರಿ ಆಗ್ಬೋದು ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಅದಕ್ಕೆ ಪೂರಕವಾಗಿಯೇ ಇವತ್ತು ಫೋಟೋಶೂಟನ್ನು ನಡೆಸಿದ್ದಾರೆ ಅನ್ನೋ ವಿಚಾರವನ್ನು ಸದನದಲ್ಲಿ ಪ್ರತಿಪಕ್ಷ ನಾಯಕರು ಪ್ರಸ್ತಾಪ ಮಾಡಿದ ಸಂದರ್ಭದಲ್ಲಿ ಎಲ್ಲ ಹೆಸರುಗಳು ಕೂಡ ಹೇಳಿದ್ರು. ಮುಖ್ಯವಾಗಿ ಮುಖ್ಯಮಂತ್ರಿಗಳು ಏನೋ ರೆಡ್ಡಿ ಆಗಿರ್ಬೋದು, ದಿನೇಶ್ ಗುಂಡೂರಾವ್ ಹೆಸರು ಆಗಿರ್ಬೋದು, ಶಿವನಂದ ಪಾಟೀಲ್ ಆಗಿರ್ಬೋದು, ಮತ್ತೊಂದು ಕಡೆ MB ಪಾಟೀಲ್ ಹೆಸರು ಎಲ್ಲರೂ ಕೂಡ ಹೇಳಿದ್ರು. ಅಂದರೆ ಇವರು 224 ಜನ ಸದಸ್ಯರೆಲ್ಲರೂ ಕೂಡ ಮುಖ್ಯಮಂತ್ರಿ ಸ್ಥಾನಕ್ಕೆ ಅರ್ಹರು, ಎಲ್ಲರೂ ಕೂಡ ಆಗ್ಬೋದು. ಆದರೆ DK ಶಿವಕುಮಾರ್ ಅವರು ಪ್ರಬಲ ಆಕಾಂಕ್ಷಿ ಆಗಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿ ಆಗುವಂಥ ನಿಟ್ಟಿನಲ್ಲಿ ಕೂಡ ಬಹಳ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ DK ಶಿವಕುಮಾರ್ ಅವರು ಹೆಸರು ಹೇಳಿದೆ ಇರುವಂಥದ್ದು ಇಲ್ಲ ಒಂದು ಕಡೆ ಒಂದು ರೀತಿ ಸಹಜವಾಗಿಯೇ ಪ್ರತಿಪಕ್ಷವಾಗಿರ್ತಕ್ಕಂಥ BJP ನಾಯಕರು ಕೂಡ ದೊಡ್ಡ ಮಟ್ಟದ ಟೀಕೆ ಗುರಿಯಾಗಿರುವಂಥದ್ದು. ಇದನ್ನೇ ಒಂದು ರೀತಿ ಅಸ್ತ್ರವಾಗಿ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಒಂದು ರೀತಿ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಆಂತರಿಕ ಕಚ್ಚಾಟವನ್ನು ಒಂದು ರೀತಿ ರಾಜಕೀಯವಾಗಿ ಲಾಭವನ್ನು ಮಾಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಕೂಡ BJP ನಾಯಕರು ಇವತ್ತು ಮುಂದಾಗಿರುವಂಥದ್ದು. ಇವತ್ತಿನ ಸದನದಲ್ಲೂ ಕೂಡ ಬಜೆಟ್ ಮೇಲೆ ಚರ್ಚೆ ಆದ ಸಂದರ್ಭದಲ್ಲಿ ಒಂದು ರೀತಿ ಕಾಂಗ್ರೆಸ್ಗೆ ಒಂದು ರೀತಿ ಪವರ್ ಶೇರಿಂಗ್ ವಿಚಾರದ ಗೊಂದಲದ ಮುಖಾಂತರವಾಗಿ BJP ನಾಯಕರು ಇವತ್ತು ಕೌಂಟರ್ನ ಕೊಟ್ಟಿರುವಂಥದ್ದು. ಆ ಕೌಂಟರ್ ಕೊಟ್ಟಂತ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ DK ಶಿವಕುಮಾರ್ ಅವರು ಹೆಸರು ಹೇಳ್ತಾರೆ ಅನ್ನೋ ಒಂದು ವಿಚಾರ ಕೂಡ BJP ನಾಯಕರಲ್ಲಿ ಇತ್ತು. ಆದರೆ ಒಂದು ಕಡೆ ಬೇರೆ ಜನ ಹೆಸರುಗಳ ಹೇಳಿದಂಥ CM ಸಿದ್ದರಾಮಯ್ಯ ಅವರು DK ಶಿವಕುಮಾರ್ ಹೆಸರು ಹೇಳಿರುವಂಥದ್ದು ಒಂದು ರೀತಿ ದೊಡ್ಡ ಮಟ್ಟದ ಚರ್ಚೆಗೆ ಈಗಾಗಲೇ ಗ್ರಾಸವಾಗಿರುವಂಥದ್ದು. ನವಿತಾ, ಕೃಷ್ಣ, ಈಗ ಸಾಕಷ್ಟು ರೀತಿ ತಯಾರಿಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ DK ಶಿವಕುಮಾರ್ ಅವರು. ಇನ್ನೊಂದು ಕಡೆ ಈಗಾಗಲೇ ಎಲೆಕ್ಷನ್ನ ವಿಚಾರ, GBA ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಂತಹ ಸಂದರ್ಭದಲ್ಲಿ ಈಗ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಂತಹ ಹೇಳಿಕೆ ಕಾಂಗ್ರೆಸ್ನ ಮೇಲೇನೆ ಯಾವ ರೀತಿಯ ಪರಿಣಾಮಕ್ಕೆ ಕಾರಣ ಆಗಬಹುದು? ಓಕೆ, ನಾವು ಈಗಾಗಲೇ ನಮ್ಮ ರಿಪೋರ್ಟರ್ಗೆ ನನ್ನ ವಾಯ್ಸ್ ಕೇಳಿಸ್ತಾ ಇಲ್ಲ, ಅವರನ್ನು ಮತ್ತೆ ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡೋಣ. ಈಗಾಗಲೇ ಇವತ್ತು ಸದನದಲ್ಲಿ ಒಂದು ರೀತಿಯ ಕಾವೇರಿದಂತಹ ಚರ್ಚೆ ಅಂತ ನಾವು ಹೇಳ್ತೀವಲ್ಲ, ಅಂತ ಹೇಳಿದ್ರೆ ಇದು ಗಂಭೀರವಾದ ವಿಚಾರಕ್ಕೆ ಅನ್ನುವಂತಹ ಸಂದರ್ಭದಲ್ಲಿ ಸಮಸ್ಯೆಗಳಾಗಿರ್ಬೋದು, ಅಭಿವೃದ್ಧಿಯ ವಿಚಾರಕ್ಕಲ್ಲ, ಈ CM ಸ್ಥಾನದ ಕುರಿತಂತೆ ದೊಡ್ಡ ಮಟ್ಟದಲ್ಲಿ ಇವತ್ತು ಚರ್ಚೆ ಕೂಡ ಆಯಿತು. ಕೃಷ್ಣ, ಈಗಾಗಲೇ ಸಿದ್ದರಾಮಯ್ಯ ಅವರ ಈ ರೀತಿಯಾದಂತಹ ಸ್ಟೇಟ್ಮೆಂಟ್ ಇದೆಯಲ್ಲ, DK ಸಾಕಷ್ಟು ಕನಸುಗಳನ್ನು ಕಟ್ಕೊಂಡಿದ್ರು, ಎಲೆಕ್ಷನ್ನ ವಿಚಾರದಲ್ಲೂ ಕೂಡ ಈಗಾಗಲೇ ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ, GBA ಆಗಿರ್ಬೋದು. ಇಂತಹ ಸಂದರ್ಭದಲ್ಲಿ ಈಗ ಇದು ಈ ಒಂದು ಸ್ಟೇಟ್ಮೆಂಟ್ ಯಾವ ರೀತಿಯ ಪರಿಣಾಮವನ್ನು ಬೀರಬಹುದು ಅಂತ? ನವಿತಾ, ಖಂಡಿತವಾಗ್ಲೂ ದೊಡ್ಡ ಮಟ್ಟದ ಎಫೆಕ್ಟ್ ಆಗ್ಬೋದು. ಯಾಕಂದರೆ DK ಶಿವಕುಮಾರ್ ಅವರು ಬಜೆಟ್ ಅಧಿವೇಶನ ಆದಕೊಳ್ಳುವಾಗೆ ಮುಖ್ಯಮಂತ್ರಿ ಆಗುವಂಥ ಕನಸನ್ನು ಕೂಡ ಕಾಣ್ತಾ ಇರುವಂಥದ್ದು. ಹೈಕಮಾಂಡ್ ನಾಯಕರು ಕೂಡ ಕರಿಬೋದು ಅನ್ನೋ ವಿಶ್ವಾಸದಲ್ಲಿದ್ದಾರೆ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭಾಳ ನಿರೀಕ್ಷೆಯನ್ನು DK ಶಿವಕುಮಾರ್ ಇಟ್ಕೊಂಡಿರುವಂಥದ್ದು. ಯಾಕಂದರೆ ನಮ್ಮ ನಡುವೆ ಒಪ್ಪಂದ ಆಗಿದೆ, ಆ ಒಪ್ಪಂದದಂತೆ ಎಲ್ಲ ಒಂದು ಕಡೆ ಬರುವಂಥ ದಿನಗಳಲ್ಲಿ ಅದರ ಬಗ್ಗೆ ನಡ್ಕೊಳ್ತಾರೆ ಅನ್ನೋ ಮಾತನ್ನು DK ಶಿವಕುಮಾರ್ ಕೂಡ ಹೇಳ್ತಾ ಇರುವಂಥದ್ದು. ಮತ್ತೊಂದು ಕಡೆ ಅವರ ಸಹೋದರಾಗಿರ್ತಕ್ಕಂಥ DK ಸುರೇಶ್ ಅವರು ಕೂಡ ಹಲವು ಬಾರಿ ಪ್ರತಿಪಾದನೆ ಕೂಡ ಮಾಡಿದ್ದಾರೆ. ಅವ್ರ ನಡುವೆ ಒಪ್ಪಂದ ಆಗಿದೆ ಅಂದ್ಕೊಂಡಂತೆ ಸಿದ್ದರಾಮಯ್ಯ ಕೂಡ ಹೇಳಿದಂತೆ ನಡ್ಕೊಳ್ತಾರೆ ಅನ್ನೋ ಮಾತನ್ನು ಕೂಡ DK ಸುರೇಶ್ ಅವರು ಹೇಳಿದ್ದಾರೆ. ಇದ್ರ ನಡುವೆ ಎಲ್ಲ ಒಂದು ಕಡೆ DK ಶಿವಕುಮಾರ್ ಅವರು ಒಂದ್ಸಾರಿ ಮುಖ್ಯಮಂತ್ರಿ ಆಗಲಿ ಅನ್ನೋ ಒಂದು ವಿಚಾರ CM ಸಿದ್ದರಾಮಯ್ಯ ಹೇಳ್ಬೋದು ಅನ್ನೊಂದು ಮನಸ್ಥಿತಿ ಸಹಜವಾಗಿಯೇ DK ಶಿವಕುಮಾರ್ ಆಪ್ತ ಬಣದ ಶಾಸಕರಾಗಿರ್ಬೋದು ಮತ್ತು DK ಶಿವಕುಮಾರ್ ಆಗಿರ್ಬೋದು, ಮತ್ತೊಂದು ಕಡೆ ಅವರ ಕಾಂಗ್ರೆಸ್ ವಲಯದಲ್ಲೂ ಕೂಡ ಚರ್ಚೆ ಇತ್ತು. ಆದರೆ ಅವರ ವಿಚಾರ ಬಂದಂಥ ಸಂದರ್ಭದಲ್ಲೂ ಕೂಡ CM ಸಿದ್ದರಾಮಯ್ಯ ಅವರು DK ಶಿವಕುಮಾರ್ ಬದಲಾಗಿ ಮತ್ತೊಬ್ಬ ಶಾಸಕರನ್ನು ಮತ್ತು ಸಚಿವರುಗಳನ್ನು ಹೇಳಿದ ಸಂದರ್ಭದಲ್ಲಿ ಒಂದು DK ಶಿವಕುಮಾರ್ ಅವರಿಗೆ ಈ ಒಂದು ವಿಚಾರ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಯಾಕಂದರೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಬಂದು 2 ಮುಕ್ಕಾಲು ವರ್ಷಗಳು ಕೂಡ ಪೂರೈಸ್ತಾ ಇದ್ದಾರೆ.
2 ವರ್ಷಗಳ ಆದ ನಂತರವಾಗಿ ಅಧಿಕಾರ ಹಸ್ತಾಂತರವನ್ನು ಮಾಡ್ಬೋದು ಅನ್ನೋ ವಿಚಾರ ಕೂಡ ಚರ್ಚೆ ಆಗ್ತಾ ಇತ್ತು. ಈಗ 2.25 ವರ್ಷ ಮತ್ತು 3 ವರ್ಷ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಅಧಿವೇಶನ ಆದ ಬಳಿಕವಾಗಿ ಏನು ಮುಖ್ಯಮಂತ್ರಿ ಪದವಿಯನ್ನು ಬಿಟ್ಕೊಡ್ಬೋದು ಅನ್ನೋ ಮನಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾರೆ. ಆದರೆ ಇಂಥ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಸದನದಲ್ಲಿ ಆಡಿರ್ತಕ್ಕಂಥ ಒಂದು ಮಾತಿನಿಂದಾಗಿ ಇಲ್ಲೇ ಒಂದು ಕಡೆ ಯಾವುದೇ ಕಾರಣಕ್ಕೂ ಕೂಡ ಬರುವಂಥ ದಿನಗಳಲ್ಲಿ ಅವರು ತಮಗೆ ಅಧಿಕಾರವನ್ನು ಬಿಟ್ಕೊಟ್ಟಲ್ಲ ಅನ್ನೋ ಒಂದು ಅಭಿಪ್ರಾಯಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಬಂದಂಗಿದೆ. ಅದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಬದಲಾಗಿ ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಮತ್ತು ಸಂದರ್ಭದಲ್ಲಿ ಫೋಟೋ ಸೆಷನ್ ಅನ್ನ ಮಾಡ್ತಾರೆ ನಾರ್ಮಲ್ ಆಗಿ. ಇವತ್ತು ಇದರ ವಿಶೇಷತೆ ಏನು? ಯಾಕಂದ್ರೆ ಬಿಜೆಪಿಯವರೇ ಹೇಳಿದ ಹಾಗೆ ಇದು ಏನಾದರೂ ಅದರ ಮುನ್ಸೂಚನೆನಾ ಹೇಗೆ ಅಂತ? ಕೃಷ್ಣ, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಆದ್ರೆ ಫೋಟೋ ಸೆಷನ್ನ ವಿಶೇಷತೆ ಏನು ಅಂತ? ನವಿತಾ, ಈಗಾಗಲೇ ಫೋಟೋ ಸೆಷನ್ನು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಕಾಂಗ್ರೆಸ್ ಸರ್ಕಾರ ಬಂದು 3 ವರ್ಷಗಳು ಆಗ್ತಾ ಇದೆ, ಅಂದರೆ 2.25 ವರ್ಷಗಳು ಆಗ್ತಾ ಇದೆ. 5 ವರ್ಷ ಪೂರೈಸಿದ ಸಂದರ್ಭದಲ್ಲಿ ಯಾವುದೇ ಒಂದು ಸ್ಪೀಕರ್ ಆದಂಥವರು ಫೋಟೋ ಶೂಟನ್ನು ಮಾಡುವಂಥದ್ದು ಸಂಪ್ರದಾಯ. ಆದರೆ ಸ್ಪೀಕರ್ ಯುಟಿಕಾದವರು 2.25 ವರ್ಷಕ್ಕೇ ಈಗಾಗಲೇ ಫೋಟೋ ಶೂಟನ್ನು ಮಾಡಿಸಿರುವಂಥದ್ದು. ಫೋಟೋ ಶೂಟ್ ಮಾಡಿಸಿರುವಂಥ ಮುಖ್ಯ ಉದ್ದೇಶ ಏನು ಅಂತಂದರೆ 2.25 ವರ್ಷ ಆದ ಬಳಿಕವಾಗಿ ಕಾಂಗ್ರೆಸ್ನಲ್ಲಿ ಬದಲಾವಣೆ ಆಗ್ಬೋದು, ಸ್ಪೀಕರ್ ಯುಟಿಕಾದವರು ಮಂತ್ರಿ ಆಗ್ಬೋದು ಅಥವಾ DCM ಆಗ್ಬೋದು ಅನ್ನೋ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಹಾಗಾಗಿನೇ ಕೊನೆಯ ಬಾರಿಯ ಅಧಿವೇಶನ ಅನ್ನೋ ಕಾರಣಕ್ಕೋಸ್ಕರವಾಗಿಯೇ ಸ್ಪೀಕರ್ ಯುಟಿಕಾದವರು ಎಲ್ಲ ಸದಸ್ಯರ ಜೊತೆಗೂ ಕೂಡ ಇವತ್ತು ಫೋಟೋ ಶೂಟ್ ಅನ್ನು ಕೂಡ ನಡೆಸಿರುವಂಥದ್ದು. ಫೋಟೋ ಶೂಟ್ ನಡೆಸಿರುವಂಥ ಒಂದು ವಿಚಾರ ದೊಡ್ಡ ಮಟ್ಟದ ಸದ್ದುಗದ್ದಲಕ್ಕೆ ಕೂಡ ಕಾರಣವಾಗಿರುವಂಥದ್ದು. ಈಗಾಗಲೇ ಪ್ರತಿಪಕ್ಷ ನಾಯಕರು ಕೂಡ ಇದನ್ನೇ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಸ್ಪೀಕರ್ ಯುಟಿಕಾದರ್ ಅವರು ಈಗ ಇದ್ದಕ್ಕಿದ್ದಂತೆ ಈ ರೀತಿ ನಡೆಯನ್ನು ತೋರ್ತಾ ಇರುವಂಥದ್ದು ಯಾಕೆ? ಏನಾದರೂ ಅವರು ಇವತ್ತು ಕೊನೆ ಅಧಿವೇಶನ ಅವರು ಈ ಒಂದು ಅಧಿವೇಶನ ಮುಗಿಸ್ಕೊಂಡು ನೆಕ್ಸ್ಟ್ ಬರುವಂಥ ದಿನಗಳ ಮಂತ್ರಿ ಆಗ್ತಾರಾ? ಹೀಗೆ ಸಾಕಷ್ಟು ಚರ್ಚೆ ಆದ ಸಂದರ್ಭದಲ್ಲಿ ನಾಯಕತ್ವದ ಬದಲಾವಣೆ ಕೂಡ ಚರ್ಚೆ ಆಗಿರುವಂಥದ್ದು. ಹೀಗಾಗಿ ಫೋಟೋ ಶೂಟ್ ಅನ್ನುವಂಥದ್ದು ಬಹುಶಃ ಬರುವಂತಹ ಒಂದು ದಿನಗಳಲ್ಲಿ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಆದ ಸಂದರ್ಭದಲ್ಲಿ ಸಿಎಂ ಮುಖ್ಯಮಂತ್ರಿಗಳ ಬದಲಾವಣೆ ಅಥವಾ ನಾಯಕತ್ವ ಬದಲಾವಣೆ, ಸಂಪುಟ ಪುನರಚನೆ ಆದ ಸಂದರ್ಭದಲ್ಲಿ ಸ್ಪೀಕರ್ ಯುಟಿಕಾದರ್ ಅವರು ಎಲ್ಲ ಒಂದು ಕಡೆ ಸ್ಪೀಕರ್ ಸ್ಥಾನದಿಂದ ಇಳಿಯೋದ್ರ ಮುಖಾಂತರವಾಗಿ ಅವರು ಮಂತ್ರಿ ಆಗ್ಬೋದು, ಕೊನೆಯ ಬಾರಿಯ ಅಧಿವೇಶನ. ಆ ಕಾರಣಕ್ಕೋಸ್ಕರವಾಗಿಯೇ ಇವತ್ತು ಫೋಟೋ ಶೂಟ್ ಅನ್ನು ನಡೆಸಿದ್ದಾರೆ ಅನ್ನುವಂಥದ್ದು ರಾಜ್ಯ ಕಾಂಗ್ರೆಸ್ ವಲಯದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಚರ್ಚೆ ಆದರೂ ಕೂಡ ಕಾಂಗ್ರೆಸ್ ನಾಯಕರು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ವಿಚಾರದ ಬಗ್ಗೆ ಬಿಟ್ಕೊಟ್ಟಿಲ್ಲ. ಬರುವಂಥ ದಿನಗಳಲ್ಲಿ ಸಾಕಷ್ಟು ಗೊಂದಲ ಆಗುತ್ತೆ ಅನ್ನುವಂಥದ್ದು. ಅದೇನೇ ಇದ್ರೂ ಕೂಡ ಸ್ಪೀಕರ್ ಯುಟಿಕಾದರ್ ಅವರ ನಡೆ ಆಗಿರ್ಬೋದು ಮತ್ತು ಕಾಂಗ್ರೆಸ್ ನಡೀತಿರ್ತಕ್ಕಂಥ ಗೊಂದಲ ಈಗ ಪ್ರತಿಪಕ್ಷವಾಗಿರತಕ್ಕಂಥ ಬಿಜೆಪಿ ನಾಯಕರು ಒಂದು ಅಸ್ತ್ರವಾಗಿ ಪರಿಣಮಿಸೋದ್ರ ಮುಖಾಂತರವಾಗಿ ಕಾಂಗ್ರೆಸ್ ವಿರುದ್ಧವಾಗಿ ಕೂಡ ಸಮರವನ್ನು ಕೂಡ ಸಾರಿರುವಂಥದ್ದು. ಅದರ ಮುಖ್ಯ ವಿಚಾರ ಏನು ಅಂತಂದರೆ ಇಲ್ಲಿ ಮುಖ್ಯವಾಗಿ ಎಲ್ಲೊಂದು ಕಡೆ ಬಜೆಟ್ ಅಧಿವೇಶನದ ಬಳಿಕವಾಗಿ ಸಿಎಂ ಸಿದ್ದರಾಮಯ್ಯ ಇಳಿದ ಮುಖಾಂತರವಾಗಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಒಂದು ಚರ್ಚೆ ಆಗ್ತಂಥ ಸಂದರ್ಭದಲ್ಲಿ ಇಲ್ಲೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರ ಹೆಸರು ಹೇಳೋದ್ರ ಬದಲು ಮತ್ತೊಬ್ಬ ಶಾಸಕರು ಮತ್ತು ಸಚಿವರುಗಳು ಹೇಳಿದಂಥ ಸಂದರ್ಭದಲ್ಲಿ ಒಂದು ರೀತಿ ಡಿ ಕೆ ಶಿವಕುಮಾರ್ ಅವರಿಗೆ ಈ ಒಂದು ವಿಚಾರ ನುಂಗಲಾರದ ತುತ್ತಾಗಿ ಇದೀಗ ಪರಿಣಮಿಸಿರುವಂಥದ್ದು. ನವಿತಾ, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ.